ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುನೀಲ್ ಶೆಣ್ವೆ. ಅವರು ಅತ್ಯಂತ ಹಿರಿಯರಾದಂಥ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಸಾಗರ್ ಹಾಸ್ಪಿಟಲ್, ಜಯನಗರ್ ಮತ್ತು ಬನಶಂಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಅವರು ಸುಮಾರು ರಿಸರ್ಚ್ ಪೇಪರ್ಗಳನ್ನು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಆ್ಯಂಡ್ ಇಟ್ಸ್ ಅಸೋಸಿಯೇಟೆಡ್ ವಿತ್ ಕ್ಯಾನ್ಸರ್ ಆಫ್ ಯೂರಿನರಿ ಬ್ಲಾಡರ್ ಅಂತ ಮಾಡಿದ್ದಾರೆ. ಅವರು ಬಿಡುವಿಲ್ಲದ ಕೆಲಸಲ್ಲೂ ಕೂಡ ಜನರ ಯಕೃತದ ಆರೋಗ್ಯದ ಬಗ್ಗೆ ತುಂಬ ಗಮನ ಇಟ್ಕೊಂಡು ಇವತ್ತವರು ಯಕೃತದ ಫ್ಯಾಟಿ ಲಿವರ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ. ನಮಸ್ಕಾರ ಸುನೀಲ್ ಅವರೇ. ನಮಸ್ಕಾರ ಮೇಡಮ್. ಒಂದು ಕಾಲಕ್ಕೆ ಅಂದರೆ 50-60 ವರ್ಷದ ಹಿಂದೆ ಏನು ಫ್ಯಾಟಿ ಲಿವರ್ ಅಂತಂದ್ರೆ ಆಲ್ಕೋಹಾಲಿಕ್ಸು ಕುಡಿತಾರೆ ಅಂತ ಇತ್ತು. ಈಗ ಆ ಕುಡುಕರ ಫ್ಯಾಟಿ ಲಿವರ್ ಜೊತೆಗೆ ಕುಡುಕರ ಅಲ್ಲದೆ ಇದ್ದವ್ರದ್ದು ಕೂಡ ಫ್ಯಾಟಿ ಲಿವರ್ ಬರ್ತಾ ಇದೆ. ಅದಕ್ಕೆ ಏನಂತ ಕರಿತೀರಿ? ಈ ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ. ಅದೇ ಮೇಡಮ್, ಮೊದಲು ನೀವು ಹೇಳಿದಂಗೆ ಅದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತಿದ್ವಿ. ಈಗ ರೀಸೆಂಟ್ ಆಗಿ ಅದರದ್ದು ಹೆಸರನ್ನ ಚೇಂಜ್ ಮಾಡಿದ್ದಾರೆ. ನಾವು ಇಟ್ ಇಸ್ ಕಾಲ್ಡ್ ಆಸ್ ಮ್ಯಾಸಲ್ಟ್ ಅಂತ. ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಟೋಟಿಕ್ ಲಿವರ್ ಡಿಸೀಸ್ ಅಂತ. ಸ್ವಲ್ಪ ಕಾಂಪ್ಲಿಕೇಟೆಡ್, ಬಟ್ ಅಂಡರ್ಸ್ಟ್ಯಾಂಡ್ MASLD ಅಂತ. ಎಸ್ ಮ್ಯಾಮ್. ಬಟ್ ಅದರದ್ದು ಮೇನ್ ಕನ್ಸೆಪ್ಟ್ ಏನಂದ್ರೆ, ಅದು ಓನ್ಲಿ ಲಿವರ್ಗೆ ಸೀಮಿತವಾಗಿ ಅಲ್ಲ, ಶರೀರದ ಎಲ್ಲಾ ಸಿಸ್ಟಮ್ಗಳನ್ನ ಇನ್ವಾಲ್ವ್ ಮಾಡುತ್ತೆ. ನಾವು ಹೇಳ್ತೇವೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ, ವಿಚ್ ಇಸ್ ಕಾಮನ್ ಆಫ್ಟರ್ 40 years. ಬೊಜ್ಜು ಹೆಚ್ಚಾದ್ರೆ, ವೇಟ್ ಗೇನ್ ಆದ್ರೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತೇವೆ. ಆ ಬೊಜ್ಜಿನಿಂದ ಲಿವರ್ ಅಲ್ಲಿ ಏನ್ ಫ್ಯಾಟ್ ಆಗುತ್ತೆ ಅದಕ್ಕೆ ಮ್ಯಾಸೆಲ್ಡು ಅಂತ ಹೇಳ್ತೀವಿ. ಮೊದಲು ಅದನ್ನ ಫ್ಯಾಟಿ ಲಿವರ್ ಅಂತ ಕರಿತಿದ್ವಿ. ಸೊ ಬೋತ್ ಮೀನ್ ದ ಸೇಮ್. ಓಕೆ ಓಕೆ ಓಕೆ. ಆದ್ರೆ ಆಲ್ಕೋಹಾಲ್ ಒಂದೇ ಕಾರಣನೂ ಬೇರೆ ಕಾರಣಗಳು ಇದೆನಾ? ಈಗ ನೀವು ಮೆಟಬಾಲಿಕ್ ಸಿಂಡ್ರೋಮ್ ಅಂತಂದ್ರೆ ಯಾರು ಸ್ಥೂಲಕಾಯ ಆಗಿರ್ತಾರೆ ಅವರು ಕೂಡ ಬರ್ಬೋದು ಅಂತ ಹೇಳಿದ್ರೆ, ಅದಲ್ಲದೆ ಬೇರೆ ಕಾರಣಗಳಿದೆನಾ? ಹಿಸ್ಟಾರಿಕಲಿ ಮ್ಯಾಮ್, ಫ್ಯಾಟಿ ಲಿವರ್ ಫಸ್ಟ್ ಆಲ್ಕೋಹಾಲಿಕ್ ಅಲ್ಲಿ ಕಂಡು ಬರ್ತಿತ್ತು. ಅದಾದ ನಂತರ ಆ ಟೈಮ್ ಅಲ್ಲಿ ಪೀಪಲ್ ಓವರ್ ವೇಟ್ ಇರಲಿಲ್ಲ, ಮಾಲ್ ನ್ಯೂರಿಸ್ಟ್ ಇದ್ರು. ಹೌದು ಹೌದು. ಬರೀ ಕುಡಿತಾ ಇದ್ರು, ತಿಂತಾ ಇರ್ಲಿಲ್ಲ, ಕೈ ಕಾಲು ಸಣ್ಣಗೆ ಇರ್ತಾ ಇದ್ರು. ಹೌದು. ಸೊ ಅದನ್ನ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಫಸ್ಟ್ ಕರ್ಲಿಕ್ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಬೊಜ್ಜಿನ ಪ್ರಮಾಣ ಹೆಚ್ಚಾಯ್ತು. ಮೊದಲು ಮಾಲ್ ನ್ಯೂರಿಸ್ಟ್ ಅಲ್ಲಿ ಏನು ಫ್ಯಾಟಿ ಲಿವರ್ ಕಾಣಿಸ್ತಿತ್ತು, ಅದು ಬೊಜ್ಜು ಹೆಚ್ಚಾಗಿ ಒಬೆಸಿಟಿ ಇದ್ದವರಿಗೆ ಫ್ಯಾಟಿ ಲಿವರ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಫ್ಯಾಟಿ ಲಿವರ್ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಯಾರಿಗಿರುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಅವರಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ. ಪ್ಲಸ್ ಅಪಾರ್ಟ್ ಫ್ರಮ್ ದಟ್ ಒಬೇಸ್ ಪೀಪಲ್, ಯಾರು ಓವರ್ ವೇಟ್ ಇದ್ದಾರೆ, ಒಬೇಸ್ ಇದ್ದಾರೆ ಅವರಿಗೆ, ಪ್ಲಸ್ ಡಯಾಬಿಟಿಸ್ ಇದ್ದವರಿಗೆ ಪ್ರಿಟಿ ಕಾಮನ್. ಹಾಗಾದ್ರೆ ಇದು ಹೇಗೆ ಗೊತ್ತಾಗೋದು? ಎಲ್ಲಾ ದಪ್ಪಗಿದ್ದವ್ರಿಗೂ ಆಗತ್ತಾ? ದಪ್ಪಗಿದ್ದವ್ರು ಎಲ್ಲರೂ ಪರೀಕ್ಷೆ ಮಾಡ್ಕೋಬೇಕಾ? ಅದರಿಂದ ಏನು ಗುಣಲಕ್ಷಣ? ಯಾವಾಗ ಡಾಕ್ಟರ್ ಹತ್ರ ಬರಬೇಕು? ಹೇಗೆ ಟೆಸ್ಟ್ ಮಾಡಿಸ್ಕೋಬೇಕು ತಿಳಿಸಿ. ಮ್ಯಾಮ್, ಕೋವಿಡ್ ಆದ ನಂತರ ಜನರಲಿ ಈಗ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಕೇರ್ಫುಲ್ ಅಬೌಟ್ ದೇರ್ ಹೆಲ್ತ್. ಸೊ ರುಟೀನ್ ಚೆಕಪ್, ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡಿಸ್ತಾರೆ ಇತ್ತೀಚೆಗೆ ಜನ ಎಲ್ಲ. ಅದರಲ್ಲಿ ಅಲ್ಟ್ರಾಸೌಂಡ್ ಮಾಡಿದಾಗ ಫ್ಯಾಟಿ ಲಿವರ್ ಅಂತ ಕಂಡು ಬರುತ್ತೆ. ಆವಾಗ ಜನ ನಮ್ಮ ಹತ್ರ ಬರ್ತಾರೆ, ಸರ್ ನಮ್ಗೆ ಫ್ಯಾಟಿ ಲಿವರ್ ಅಂತ ಬಂದಿದೆ. ಆಕ್ಚುಲಿ ನೀವು ಹೇಳಿದ್ದನ್ನ ನಾನು ಇನ್ನೊಂದು ರೀತಿಯಿಂದ ಹೇಳ್ತೇನೆ. ಕೊರೋನಾ ಬಂದ ಮೇಲೆ ಒಬೆಸಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಹೆಣ್ಮಕ್ಳಲ್ಲಿ, ಮಕ್ಕಳಲ್ಲಿ 100ಕ್ಕೆ 30ರಷ್ಟು ಜನ ಮಾರಿಬಂಡ್ ಒಬೆಸಿಟಿ ಬಂದ್ಬಿಟ್ಟಿದೆ. ಅಮೇರಿಕಾನಲ್ಲಿ ಹೇಗೆ ನೋಡ್ತಾ ಇದ್ವೋ ಹಾಗೆ ನಮ್ಮ ದೇಶದಲ್ಲೂ ಬಂದಿದೆ. ಒಂದು ಕಾಲಕ್ಕೆ ನಮಗೆ ಥ್ರೆಪ್ಟಿ ಜೀನ್ಸ್ ಅಂತ ಅನ್ನೋರು, ಅಂದ್ರೆ ಉಪವಾಸ ಮಾಡ್ಕೊಂಡೇ ಬೆಳೆದಂಥ ಜೀವಗಳು ನಮ್ಮ ಪೂರ್ವಜರು. ಈಗ ಓವರ್ ಈಟಿಂಗ್ ಶುರು ಆಗಿ ಹೋಗ್ಬಿಟ್ಟಿದೆ, ಒಬೆಸಿಟಿನೂ ಜಾಸ್ತಿ ಆಗಿದೆ, ಆಕ್ಟಿವಿಟಿ ಮತ್ತು ಫಿಸಿಕಲ್ ಇದನ್ನು ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ಒಬೆಸಿಟಿ ಇದ್ದವರು ಡಯಾಬಿಟಿಕ್ ಅಂದರೆ ನೀವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನಂತೀವಿ, ಸಿಂಡ್ರೋಮ್ ಎಕ್ಸ್ ಅಂತೀವಲ್ಲ, ಹಾಗಿದ್ದವರು ಪ್ರತಿಯೊಬ್ಬರು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾ? ಅಲ್ಲ, ಇದೇ ಕಾರಣಕ್ಕಾಗಿ ಸ್ಕ್ಯಾನಿಂಗ್ ಮಾಡ್ಬೇಕಂತಿಲ್ಲ ಮ್ಯಾಮ್. ಬಟ್ ಜನರಲಿ ಇಟ್ ಈಸ್ ಅ ಪಾರ್ಟ್ ಆಫ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್. ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡಿದಾಗ ಜನರಲಿ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ತಾರೆ. ಬಟ್ ನಿಮ್ಗೆ ತುಂಬಾ ವರ್ಷ ಡಯಾಬಿಟಿಸ್ ಇದ್ರೆ, ಅಥವಾ ನಿಮ್ ತುಂಬಾ
ವೇಟ್ ಹೆಚ್ಚಿಗೆ ಇದ್ರೆ ಅಥವಾ ನೀವು ತುಂಬಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಿದ್ರೆ ನೀವು ಒಂದು ಅಲ್ಟ್ರಾಸೌಂಡ್ ಮಾಡಿ ನೋಡ್ಬೋದು ನಿಮ್ಮ ಲಿವರ್ ಅಲ್ಲಿ ಹೇಗಿದೆ ಅಂತ. ಅಲ್ಟ್ರಾಸೌಂಡ್ ಈಸ್ ಅ ವೆರಿ ವೇಗ್ ವೇ ಆಫ್ ಟೆಲಿಂಗ್ ಯು ಫ್ಯಾಟಿ ಲಿವರ್. ಓಕೆ ಅದಕ್ಕಿಂತ ಬೆಟರ್ ಟೆಸ್ಟ್ ಅಂದ್ರೆ ಫೈಬ್ರೋ ಸ್ಕ್ಯಾನ್ ಅಂತ ಇದೆ. ಓಕೆ ಫೈಬ್ರೋ ಸ್ಕ್ಯಾನ್ ಅನ್ನ ಮಾಡಿದ್ರೆ ಅದರಲ್ಲಿ ನಿಮ್ ಲಿವರ್ ಅಲ್ಲಿ ಎಷ್ಟು ಮಟ್ಟಿಗೆ ಫ್ಯಾಟ್ ಇದೆ ಅಂತ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಓಕೆ ಓಕೆ ಅಂದ್ರೆ ಅದಲ್ಲದೆ ಸ್ಪೆಸಿಫಿಸಿಟಿ ಇಸ್ ವೆರಿ ಹೈ ವಿತ್ ದ ಫೈಬ್ರೋಸ್ಕ್ಯಾನ್. ಫೈಬ್ರೋಸ್ಕ್ಯಾನ್ ಇಸ್ ಅ ಓಕೆ ಬೆಟರ್ ವೇ ಆಫ್ ಕ್ವಾಂಟಿಫೈಯಿಂಗ್ ಹೌ ಮಚ್ ಫ್ಯಾಟ್. ಅದಲ್ಲದೆ ಕೆಲವು ಜನರಿಗೆ ನಾವು MR ಇಲಾಸ್ಟೋಗ್ರಫಿ ಅಂತಲೂ ಮಾಡ್ತೇವೆ, ಅದರಲ್ಲೂ ಗೊತ್ತಾಗುತ್ತೆ ಫ್ಯಾಟ್ ಎಷ್ಟಿದೆ ಅಂತ. ಹಾ CT ಸ್ಕ್ಯಾನ್ದಲ್ಲೂ ಗೊತ್ತಾಗುತ್ತೆ ಎಷ್ಟು ಫ್ಯಾಟ್ ಇದೆ ಅಂತ. LAI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆಲ್ ದೋಸ್ ಥಿಂಗ್ಸ್. ಬಟ್ ಜನರಲಿ ಫೈಬ್ರೋ ಸ್ಕ್ಯಾನ್ ಈಸ್ ಈಸಿ, ಅಲ್ಟ್ರಾಸೌಂಡ್ ತರ ಅದು. ಇಟ್ಸ್ ವೆರಿ ಈಸಿ. ಓಕೆ ಸೊ ಜನರಲಿ ಓಕೆ ವಿ ಸ್ಟಾರ್ಟ್ ವಿತ್ ಫಸ್ಟ್ ಅಲ್ಟ್ರಾಸೌಂಡ್ ಮಾಡಿ ಅದರಲ್ಲಿ ಫ್ಯಾಟಿ ಲಿವರ್ ಇದ್ರೆ ಕ್ವಾಂಟಿಫೈ ಮಾಡ್ಲಿಕ್ಕೆ ವಿ ಗೋ ಟು ಫೈಬ್ರೋ ಸ್ಕ್ಯಾನ್. ಓಕೆ 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 ಅಂದ್ರೆ ಅಲ್ಲಿ ಕ್ವಾಂಟಿಫೈ ಮಾಡಿದ್ರೆ ಗ್ರೇಡ್ ಮಾಡ್ತೀರಾ ನೀವು ಹೌದು ಎಷ್ಟಿದೆ ಹೌದು ಮ್ಯಾಮ್, ಹೇಗೆ ಅಂತಂದು? ಹೌದು ಹೌದು ಯಾಕಂದ್ರೆ ಟ್ರೀಟ್ಮೆಂಟಿಗೆ ಅದು ಹೆಲ್ಪ್ ಆಗುತ್ತಲ್ವಾ? ಹೇಗೆ ಹೌದು ಗ್ರೇಡ್ ಹೌದು. ಮಾಡ್ತೀರಿ? ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಮ್ಯಾಮ್, ಫ್ಯಾಟಿ ಲಿವರ್ ತುಂಬಾ ವರ್ಷ ಇದ್ರೆ ನಿಮ್ಗೆ ಕ್ರಾನಿಕ್ ಲಿವರ್ ಡಿಸೀಸ್ ಸಿರೋಸಿಸ್ ಆಗ್ಬೋದು. ಅಂಡ್ ಕರೆಂಟ್ಲಿ ಹ್ಮ್ ಇಟ್ ಮೇ ಬಿ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ ಸಿರೋಸಿಸ್, ಕ್ರಾನಿಕ್ ಲಿವರ್ ಹ್ಮ್ ಡಿಸೀಸ್. ಸೊ ಹ್ಮ್ ಅದಕ್ಕೆ ಫ್ಯಾಟಿ ಲಿವರ್ ಇದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಹ್ಮ್ ಟ್ರೀಟ್ಮೆಂಟ್ ತಗೊಂಡ್ರೆ, ಹ್ಮ್ ಟ್ರೀಟ್ಮೆಂಟ್ ಈಸ್ ವೆರಿ ಸಿಂಪಲ್. ವೇಟ್ ಲಾಸ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಡಯಟ್ ಚೇಂಜ್ ಮಾಡಬೇಕು. ಹ್ಮ್ ಸೊ ಹ್ಮ್ ಅದನ್ನ ಮಾಡಿದ್ರೆ ನಿಮ್ಗೆ ರಿಸ್ಕ್ ಆಫ್ ಕ್ರಾನಿಕ್ ಲಿವರ್ ಡಿಸೀಸ್ ಕಮ್ಮಿ ಆಗುತ್ತೆ. ಹ್ಮ್ ಅದು ಅರ್ಥ ನೀವು ಮಾಡ್ಕೋಬೇಕು. ಸೊ ಇಟ್ಸ್ ವೆರಿ ಮುಖ್ಯವಾಗಿ ಡಯಟ್ ಚೇಂಜ್ ಮಾಡಿದ್ರೆ ಅಂತಂದ್ರೆ, ಡಯಟ್ ಅಂತಂದ್ರೆ ಆಹಾರದ ಪದ್ಧತಿ ತಪ್ಪು ಆಹಾರ ತಗೊಳ್ಳೋದ್ರಿಂದ ಇದು ಫ್ಯಾಟಿ ಲಿವರ್ ಬರುತ್ತಾ? ಯಾವ್ಯಾವ್ದನ್ನ ತಗೊಳ್ಬಾರ್ದು ಅಂತ ದಯವಿಟ್ಟು ಹೇಳಿ. ಆಕ್ಚುಲಿ ಮ್ಯಾಮ್, ಸಮತೋಲಿತ ಆಹಾರವನ್ನು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ ಓಕೆ ಇತ್ತೀಚೆಗೆ ಏನಾಗಿದೆ ಸಮತೋಲ ಅಂದ್ರೆ ಆಹಾರ. ಜನರ ಊಟದಲ್ಲಿ ಮೋಸ್ಟ್ ದ ಪೀಪಲ್ ಆರ್ ಈಟಿಂಗ್ ಫ್ರಮ್ ಔಟ್ಸೈಡ್. ಮನೆಯಲ್ಲಿ ಊಟ ಹೌದು ಮಾಡಲ್ಲ, ಹೌದು. ಹೊರಗಿಂದ ತಂದು ಊಟ ಮಾಡ್ತಾರೆ, ಹೋಟೆಲ್ಸ್ ಅಲ್ಲಿ ಊಟ ಮಾಡ್ತಾರೆ, ಆಮೇಲೆ ಜಂಕ್ ಜಾಸ್ತಿ ತಿಂತಾ ಇದ್ದಾರೆ. ಜಂಕ್ ಜಾಸ್ತಿ ತಿಂತಾರೆ. ಆಮೇಲೆ ಟ್ರಾನ್ಸ್ ಫ್ಯಾಟ್ಸ್ಗಳು ಜಾಸ್ತಿ ಆಗಿದೆ. ಹ್ಮ್ ಸಮತೋಲಿತ ಆಹಾರ ತಗೊಂಡು ಅದರಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿದ್ರೆ ಹ್ಮ್ ಇಟ್ ವಿಲ್ ಪ್ರಿವೆಂಟ್ ಫ್ಯಾಟಿ ಲಿವರ್. ಓಕೆ ಫ್ಯಾಟಿ ಲಿವರ್ ಓಕೆ ಇದ್ರೆ, ಅವ್ರಿಗೆ ಆಲ್ರೆಡಿ ಹ್ಮ್ ಫ್ಯಾಟಿ ಲಿವರ್ ಇದ್ರೆ ಅಥವಾ ತುಂಬಾನೇ ಫ್ಯಾಟಿ ಲಿವರ್ ಇದೆ, ಗ್ರೇಡ್ 2 ಗ್ರೇಡ್ 3 ಇದ್ರೆ ಅವರು ಡಯಟ್ ಅನ್ನ ಚೇಂಜ್ ಮಾಡಬೇಕು, ಪ್ಲಸ್ ಎಕ್ಸಸೈಸ್ ಮಾಡಿ ವೇಟ್ ಅಂದ್ರೆ ಲಾಸ್ ಡಯಟ್ ಮಾಡಬೇಕು. ಚೇಂಜ್ ಅಂದ್ರೆ ಯಾವ ತರ ಚೇಂಜ್ ಮಾಡ್ಬೇಕು? ಏನ್ ತಗೊಳ್ಬೇಕು, ಏನು ಏನ್ ತಗೊಳ್ಬಾರ್ದು? ಅದೇ ಮ್ಯಾಮ್, ಅವ್ರ ಮನೆಯಿಂದ ಹೊರಗಡೆ ಊಟ ಮಾಡ್ತಿದ್ರೆ ದೇ ಹ್ಯಾವ್ ಟು ಸ್ಟಾಪ್ ದಟ್, ಬೆಟರ್ ಟು ಈಟ್ ಎಟ್ ಹೋಮ್. ಹ್ಮ್ ಅಂಡ್ ದೆನ್ ಸಮತೋಲಿತ ಅಲ್ಲ, ಆಹಾರ, ಈಟ್ ಅಟ್ ಹೋಮ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡಿದ್ದನ್ನ ತಿನ್ಬೇಕು ಅಂತ, ತಿನ್ಬೋದು ಬೆಟರ್. ಹೊರಗಡೆಯಿಂದ ತಂದು ಮನೇಲಿ ತಿನ್ನೋದಲ್ಲ. ಓಕೆ ಹೌದು, ಹೋಟೆಲ್ ಅಲ್ಲಿ ಹೊರಗಡೆ ಓಕೆ. ತಿನ್ನೋಕ್ಕಿಂತ ಇಲ್ಲ, ಮನೆಯಲ್ಲಿನೇ, ಸುಮ್ಮನೆ ತಮಾಷೆ ಮಾಡಿದೆ. ಎಸ್ ಮ್ಯಾಮ್, ಓಕೆ ಮನೆಯಲ್ಲೇ ತಯಾರಿ ಮಾಡ್ಕೊಂಡು ತಿನ್ನೋದು ಬೆಟ್ರು, ಮನೆಯಲ್ಲಿ ಹ್ಮ್ ತಿನ್ನೋದು ಬೆಟ್ರು. ಪ್ಲಸ್ ಸಮತೋಲಿತ ಆಹಾರ ಅಂದ್ರೆ ಪ್ರೋಟೀನ್ ಅಂಶ ಚೆನ್ನಾಗಿರ್ಬೇಕು, ಕಾರ್ಬ್ ಕಮ್ಮಿ ಇರಬೇಕು, ಎಣ್ಣೆ ಕಮ್ಮಿ ಇರಬೇಕು. ಹಾ ಅದರಲ್ಲಿ ದಿಸ್ ಈಸ್ ಇಂಪಾರ್ಟೆಂಟ್. ತರಕಾರಿ ಹಣ್ಣುಗಳು ಜಾಸ್ತಿ ಇರಬೇಕು. ಹೌದು. ಉಳಿದಿದ್ದನ್ನ ಅನ್ನ ಇದರಲ್ಲಿ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಎಕ್ಸಸೈಸ್ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ರೆಗ್ಯುಲರ್ ಓಕೆ ಆಗಿ ಮಾಡಬೇಕು, ಓಕೆ ಓಕೆ ತುಂಬಾ ಇಂಪಾರ್ಟೆಂಟ್. ಹಾ ಅದರ್ವೈಸ್ ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೆ ಫ್ಯಾಟಿ ಲಿವರ್ ಕಮ್ಮಿ ಆಗಲ್ಲ. ಪ್ಲಸ್ ವೇಟ್ ಲಾಸ್ ಓಕೆ ಮಾಡಬೇಕು, ತೂಕ ಕಮ್ಮಿ ಮಾಡಬೇಕು. ಯಾರಿಗೆ ಹಾ ಒಬೆಸಿಟಿ ಇದೆ ಅವ್ರು ತೂಕ ಕಮ್ಮಿ ಮಾಡಬೇಕು. ಡಯಾಬಿಟಿಸ್ ಇದ್ದವರು ಹಾ ಡಯಾಬಿಟಿಸ್ ಅನ್ನ ಜನರಲಿ ಕಂಟ್ರೋಲ್ ಮಾಡ್ಕೋಬೇಕು. ಹ್ಮ್ ದಿಸ್ ಇಸ್ ದ ವೇ ಯಾಕಂದ್ರೆ ವಿ ಈ ಟ್ರೀಟ್ ಮೈಸೆಲ್ಫ್. ಓಕೆ ಓಕೆ ಈಗ ಈ ಫ್ಯಾಟಿ ಲಿವರ್ ಬಂದ್ರೆ ಯಾವ ಥರದ್ದು ಸಿಂಪ್ಟಮ್ಸು, ಅಂದ್ರೆ ಅವ್ರಿಗೆ ಏನು ಗುಣಲಕ್ಷಣಗಳು ಇರುತ್ತೆ? ಗುಣಲಕ್ಷಣ ಇಲ್ಲದೆ ಇದ್ದವ್ರಿಗೂ ಕೂಡ ಫ್ಯಾಟಿ ಲಿವರ್ ಇರುತ್ತಾ, ಹೇಗೆ ಅಂತ? ಫ್ಯಾಟಿ ಲಿವರ್ ಮ್ಯಾಮ್, ಅನ್ಫಾರ್ಚುನೇಟ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ನಿಮಗೆ ಸ್ಕ್ಯಾನ್ ಮಾಡಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಅಲ್ಟ್ರಾಸೌಂಡ್ ಅಲ್ಲಿ ಅಥವಾ ಫ್ಯಾಬ್ರೋ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಅರ್ಲಿ ಸ್ಟೇಜ್ ಅಲ್ಲಿ ಗೊತ್ತಾಗಲ್ಲ. ಹ್ಮ್ ಯಾರು ಒಬೆಸಿಟಿ ಇದೆ, ಯಾರಿಗೆ ಡಯಾಬಿಟಿಸ್ ಲಾಂಗ್ ಸ್ಟ್ಯಾಂಡಿಂಗ್ ಇದೆ, ಅವರಲ್ಲಿ ಫ್ಯಾಟಿ ಲಿವರ್ ಇರುತ್ತೆ ಅಂತ ಡಾಕ್ಟರ್ಗಳಿಗೆ ಗೊತ್ತು. ಸೊ ಅದಕ್ಕೆ ನಾವು ಹ್ಮ್ ಜನರಲಿ ಟೆಸ್ಟ್ ಮಾಡಿಸ್ತೇವೆ. ಅದರ್ವೈಸ್ ಓಕೆ ಓಕೆ ಸಿಂಪ್ಟಮ್ ಅಂತ ಸಿಗೋದು ತುಂಬಾ ಡಿಫಿಕಲ್ಟ್. ಕಡಿಮೆ ಕಡಿಮೆ ನೀವು ಯಾವುದೇ ಕಡಿಮೆ. ಒಂದು ಕಾರಣಕ್ಕಾಗಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದ್ರೆ LFT ಅಂತ, ಹಾ ಕೆಲವು ಜನರಿಗೆ ಅದರಲ್ಲಿ AST ALT ಅಂತ ನಾವು ಟ್ರಾನ್ಸ್ಅಮಿನೈಟಿಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಫ್ಯಾಟ್ ಈಸ್ ಟಾಕ್ಸಿಕ್ ಟು ಲಿವರ್ ಸೆಲ್ಸ್. ಸೊ ಓಕೆ ಇನ್ ಸಮ್ ಹಾ ಪೀಪಲ್ ಹಾ ಅದು ಟ್ರಾನ್ಸ್ಅಮಿನೈಟಿಸ್ AST ALT ಎಲಿವೇಟ್ ಆಗಿರ್ಬೋದು, ಅದರಿಂದ ನಾವು ಹ್ಮ್ ಕಂಡುಹಿಡಿಬಹುದು. ಪ್ಲಸ್ ಅದಾದ ನಂತರ ನಾವು ಅಲ್ಟ್ರಾಸೌಂಡ್ ಫ್ಯಾಬ್ರೋ ಸ್ಕ್ಯಾನ್ ಎಲ್ಲ ಮಾಡಿಸ್ತೀವಿ. ಓಕೆ ಓಕೆ ಬಟ್ ಯಾವುದೇ ಈಗ ತರ ಸಿಂಪ್ಟಮ್ ಅಂತ ಫ್ಯಾಟಿ ಲಿವರ್ ಹ್ಮ್ ಇಂದ ಬರೋದು ತುಂಬಾ ರೇರು ಪೇಷಂಟ್. ರೇರ್ ಅಂದ್ರೆ ಗೊತ್ತಾಗೋದಲ್ಲ ಸ್ಪೆಸಿಫಿಕ್ ಆಗಿ ಇದರಿಂದ ಅಂತ. ಅಂದ್ರೆ ಹೊಟ್ಟೆ ಹಸಿವೆ ಆಗೋದು, ಜೀರ್ಣ ಕಡಿಮೆ ಆಗೋದು, ಅದೆಲ್ಲ ಬರಕ್ಕೆ ಇಲ್ಲ ತಡ ಇಲ್ಲ. ಆಗುತ್ತೆ. ಅವ್ರಿಗೆ ಯಾವಾಗ ಯಾಕಂತಂದ್ರೆ ಕ್ರಾನಿಕ್ ಲಿವರ್ ಡಿಸೀಸ್ ಸ್ಟೇಜ್ ಅಲ್ಲಿ ಬರುತ್ತೆ, ಎಂಡ್ ಆವಾಗ ಸ್ಟೇಜ್ ಲಿವರ್ ಡಿಸೀಸ್, ಆ ಟೈಮಲ್ಲಿ ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಓಕೆ ಜನರಲಿ ಗೊತ್ತಾಗಲ್ಲ, ಹ್ಮ್ ಅನ್ಫಾರ್ಚುನೇಟ್ಲಿ. ಯಾಕಂದ್ರೆ ಲಿವರು ಬಹಳ ಅಕಾಮಡೇಟಿವ್. ನಾವು ಎಷ್ಟೇ ತಪ್ಪು ಮಾಡಿ, ಏನೇ ಕೆಟ್ಟ ಕೆಲಸ ಮಾಡಿ, ಎಷ್ಟೇ ಕುಡಿದು ತಿಂದು ಅದನ್ನ ಹಾಳು ಮಾಡೋಕೆ ಹೋದ್ರು ಕೂಡ ಅದು ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾನೆ ಇರುತ್ತೆ ಅಂತಂದು. ಹೌದು. ಆಮೇಲೆ ಈಗ ಈ ಫ್ಯಾಟಿ ಲಿವರ್ ಇದೆ ಅಲ್ಲ, ಈ ಫ್ಯಾಟಿ ಲಿವರು ಆಗದ ಹಾಗೆ ತಡೆಗಟ್ಟಕ್ಕೆ ಏನಾದರೂ ಇದೆನಾ?
ಫ್ಯಾಟಿ ಲಿವರ್ ಆಗದೆ ತಡೆಗಟ್ಟಲಿಕ್ಕೆ ಮ್ಯಾಮ್ ಅದೇ ನೀವು ಹೇಳಿದಂಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಟ್ ಶುಡ್ ನಾಟ್ ಬಿ ಇರ್ಬಾರ್ದು. ದೇರ್. ಅಂದ್ರೆ ಅನ್ಫಾರ್ಚುನೇಟ್ಲಿ ಈಗ ಅರ್ಬನ್ ಶ್ರಮಜೀವಿಗಳಾಗಿ ಪಾಪ್ಯುಲೇಷನ್ ಮೈ ಬಗ್ಸಿ ಕೆಲಸ ಮಾಡ್ಬೇಕು ಅಂತ ಕೆಲಸ ಹೇಳ್ತಾ ಮಾಡಬೇಕು, ಇದ್ದೀರಿ. ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು, ಸಮತೋಲಿತ ಆಹಾರ. ನಿಮ್ಗೆ ಡಯಾಬಿಟಿಸ್ ಇದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದ್ರೆ ಅದನ್ನ ಪ್ರಿವೆಂಟಿವ್ ಚೆಕಪ್ ಮಾಡ್ಕೊಂಡು ಡಯಾಬಿಟಿಸ್ ಅನ್ನು ಮೊದಲೇ ಕಂಡಿಡಿದು ಫಸ್ಟ್ ಆಫ್ ಆಲ್ ಆಗ್ದಂಗೆ ನೋಡ್ಕೋಬೇಕು. ಅಪ್ಪಿತಪ್ಪಿ ಆದ್ರೆ ಡಯಾಬಿಟಿಸ್ ರೆಗ್ಯುಲರ್ ಆಗಿ ಮೆಡಿಸಿನ್ ತಗೊಂಡು ರೆಗ್ಯುಲರ್ ಫಾಲೋ ಮಾಡಿ ಅದನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಬಿ ಪಿ ಇದ್ರೆ ಬಿ ಪಿ ಕಂಟ್ರೋಲ್ ಮಾಡ್ಕೋಬೇಕು, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಸೊ ದೀಸ್ ಆರ್ ದ ವೆರಿ ಸಿಂಪಲ್ ಥಿಂಗ್ಸ್. ಏನು ಸ್ಪೆಷಲ್ ಟ್ರೀಟ್ಮೆಂಟ್, ಕೆಲವೊಂದು ಜನರಿಗೆ ತುಂಬಾನೇ ಫ್ಯಾಟಿ ಲಿವರ್ ಇದ್ರೆ ಟ್ರೀಟ್ಮೆಂಟ್ ಇದೆ, ಡಯಾಬಿಟಿಸ್ ತುಂಬಾ ಅನ್ಕಂಟ್ರೋಲ್ಡ್ ಇದ್ರೆ ವಿ ಹ್ಯಾವ್ ಟ್ರೀಟ್ಮೆಂಟ್. ಬಟ್ ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ ಅದಕ್ಕೆ? ಅಲ್ಲ, ಈಗೆಲ್ಲ ಹೊಸ ಮೆಡಿಸಿನ್ ಬಂದಿದೆ ಮ್ಯಾಮ್. GLP-1 ಅನಲಾಗ್ಸ್ ಅಲ್ಲಿ ಡಯಾಬಿಟಿಸ್ ಬಂದಿದೆ. ಈಗ ನೀವು ಕೇಳಿರ್ಬೇಕು, ಸೆಮಾಗ್ಲೂಟೈಡ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಹೌದು, ಅದು ಬಂದಿದೆ. ಪ್ಲಸ್ GLP-1 ಅನಲಾಗ್ಸ್ ಬಂದಿದೆ. ಇವೆಲ್ಲ ಹೊಸ ಅದರಿಂದ ಮೆಡಿಸಿನ್ ಬಂದಿದೆ. ತೂಕನೂ ಕಡಿಮೆ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ, ಇದು ಕೂಡ ಕಡಿಮೆ ಫ್ಯಾಟಿ ಆಗುತ್ತೆ. ಲಿವರ್ ಹೌದು, ಕಮ್ಮಿ ಆಗುತ್ತೆ. ಹೌದು, ಹೌದು, ಹಾ. ಸೊ GLP-1 ಅನಲಾಗ್ಸ್ ಬಂದಿದೆ ಮ್ಯಾಮ್. ಬಟ್ ಜನ ಮಿಸ್ಯೂಸ್ ಮಾಡ್ತಾ ಇದಾರೆ ಅದನ್ನ ತುಂಬಾ. ಎಲ್ಲರೂ ವೇಟ್ ಲಾಸ್ ಮಾಡ್ಲಿಕ್ಕೆ ಪೀಪಲ್ ಆರ್ ಯೂಸಿಂಗ್ ಇಟ್ ಮೋರ್ ಫಾರ್ ಕಾಸ್ಮೆಟಿಕ್ ಪರ್ಪಸ್ ದೆನ್ ಮೆಡಿಕಲ್ ಪರ್ಪಸ್. ತಾವು ಅದಾಗಬಾರ್ದು, ತೂಕ ಕಡಿಮೆ ಆಗ್ಬಿಟ್ಟು ಸ್ಲಿಮ್ ಆಗ್ಬೇಕು ಅಂತ ಬಳಸಕ್ ಶುರು ಯೂಸ್ ಮಾಡ್ತಾ ಇದಾರೆ. ಬಟ್ ದಟ್ ಈಸ್ ನಾಟ್ ದ ರೈಟ್ ವೇ. ಬಟ್ ಅದರಿಂದ ಸೈಡ್ ಇಂಡಿಕೇಶನ್ ಎಫೆಕ್ಟ್ಸ್ ಇದ್ದಲ್ಲಿ ಕೂಡ ಆಗತ್ತಲ್ಲ? ಸೈಡ್ ಎಫೆಕ್ಟ್ ತುಂಬಾ ಕಮ್ಮಿ ಮ್ಯಾಮ್. ಇಟ್ಸ್ ಅ ವೆರಿ ಗುಡ್ ಮೆಡಿಸಿನ್ಸ್, ಬಟ್ ಟು ಬಿ ಟೇಕನ್ ಅಂಡರ್ ಸೂಪರ್ವಿಷನ್. GLP-1 ಅನಲಾಗ್ಸ್ ಟು ಬಿ ಟೇಕನ್ ಅಂಡರ್ ಸೂಪರ್ವಿಷನ್. ಸೈಡ್ ಎಫೆಕ್ಟ್ಸ್ ಆರ್ ನಾಟ್ ಲೈಕ್ ದಟ್. ಯಾವುದೇ ಮೆಡಿಸಿನ್ಗೂ ಸೈಡ್ ಎಫೆಕ್ಟ್ ಆಗ್ಬೋದು, ಅಷ್ಟು ಕಾಮನ್ ಸೈಡ್ ಎಫೆಕ್ಟ್ ಇಲ್ಲ, ಬಟ್ ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ಅಂಡರ್ ಡಾಕ್ಟರ್ ಸೂಪರ್ವಿಷನ್ ತಗೋಬೇಕು ಹೊರತು ತಾವೇ ತರಿಸಿ ಮೆಡಿಸಿನ್ ತಗೋಬಾರ್ದು. ಯಾಕಂದ್ರೆ ಅದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಜನ ತಾವೇ ತರಿಸಿ GLP-1 ತಗೋತಾ ಇದ್ದಾರೆ. ಆಮೇಲೆ ಈಗ ಮೆಡಿಸಿನ್ ಕೊಟ್ರೆ ಎಲ್ಲ ಆಯ್ತು, ಆದ್ರೂ ಫ್ಯಾಟಿ ಲಿವರ್ ಇದಾಗ್ತಾ ಇಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀರಾ ಅದಕ್ಕೆ? ಅಲ್ಲ ಮ್ಯಾಮ್, ಜನರಲಿ ಮೆಡಿಸಿನ್ ಇಂದ ಈಗ GLP-1 ಅನಲಾಗ್ಸ್ ಮ್ಯಾಮ್, ಈಗ ಏನು ಹೊಸ ಮೆಡಿಸಿನ್ ಬಂದಿದೆ, ಎಷ್ಟೇ ಪೇಷಂಟ್ ಬಗ್ಗೆ ನಾವು ಟ್ರೈ ಮಾಡಿದ್ದೇವೆ ಮ್ಯಾಮ್, 1 ವರ್ಷದಲ್ಲಿ ಇಮಿಡಿಯೇಟ್ಲಿ ರಿಸಲ್ಟ್ ಬರಲ್ಲ. ಚೆನ್ನಾಗಿ ವೇಟ್ ಲಾಸ್ ಮಾಡಿ ಇದ್ ಮಾಡಿದ್ರೆ ಮ್ಯಾಮ್ ಇಟ್ ವಿಲ್ ಗೋ ಎಕ್ಸರ್ಸೈಸ್ ಮಾಡ್ಕೊಂಡು ಇದ್ ಮಾಡಿದಾಗ ಸ್ವಲ್ಪ ಇಟ್ ವಿಲ್ ಗೋ ಅವೇ. ಗ್ರೇಡ್ ಕಡಿಮೆ ಆಗತ್ತೆ, ಗ್ರೇಡ್ 2, 3 ಹೋಗಿದ್ದು 1 ಬರ್ಬೋದು ಅಂತ ವಿ ಹೇಳ್ತಾರೆ. ಹ್ಯಾವ್ ಸೀನ್ ಪೇಷಂಟ್ಸ್ ಮ್ಯಾಮ್, ನಾರ್ಮಲ್ ಆಗಿರೋದು 1 ವರ್ಷದಲ್ಲಿ ವಿ ಹ್ಯಾವ್ ಸೀನ್ ಬ್ಯೂಟಿಫುಲ್ ರಿಸಲ್ಟ್ಸ್ ವಿತ್ GLP-1 ಅನಲಾಗ್ಸ್. ಓಕೆ. ಈಗ ಮೆಡಿಸಿನ್ಸ್ ಏನೋ ಬಂದಿದೆ, ಆದ್ರೆ ಅಕಸ್ಮಾತ್ ಅವರು ಬರ್ಲಿಲ್ಲ ನಿಮ್ಮ ಹತ್ರ, ಪರೀಕ್ಷೆ ಮಾಡಿಸ್ಕೊಳ್ಳಿಲ್ಲ, ಟೆಸ್ಟ್ ಮಾಡಿಸ್ಕೊಳ್ಳಿಲ್ಲ, ಫ್ಯಾಟ್ ಇದನ್ನ ಮಾಡಿಸ್ಕೊಳ್ಳಿಲ್ಲ, ಅದ್ರ ಮುಂದೆ ಏನಾಗುತ್ತೆ ಅದರಿಂದ? ಈ ಫ್ಯಾಟಿ ಕ್ರಾನಿಕ್ ಲಿವರ್ ಡಿಸೀಸ್ ಆಗುತ್ತೆ ಮ್ಯಾಮ್. ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಫ್ಯಾಟಿ ಲಿವರ್ ಡಿಸೀಸ್, ತುಂಬಾನೇ ಫ್ಯಾಟ್ ಆದ್ರೆ ಕ್ರಾನಿಕ್ ಲಿವರ್ ಡಿಸೀಸ್ ಆಗಿ ಸಿರೋಸಿಸ್ ಆಗಿ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಬೀಳ್ಬೋದು. ಸೊ ದಟ್ಸ್ ವೈ ಇಟ್ ಇಸ್ ಬೆಟರ್ ಟು, ಎಲ್ಲರಿಗೂ ಅಲ್ಲ, 100 ಜನರಲ್ಲಿ ಒಂದು 5 ಜನರಿಗೆ ಅವಶ್ಯಕತೆ ಬೀಳ್ಬೋದು. ಅದು ಇವತ್ತಿಂದ ಇವತ್ತಲ್ಲ, 20 ವರ್ಷ 30 ವರ್ಷ ಬಿಟ್ಕೊಂಡು. ಬಟ್ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ದಟ್ ಸಿಚುವೇಶನ್, ಬೆಟರ್ ಟು. ಬಟ್ ಆ ಸಿಚುವೇಶನ್ ಹೋದಾಗ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ, ಆಮೇಲೆ ಜೀವ ಉಳಿಸೋದು ಕಷ್ಟ ಆಗತ್ತೆ ಅಲ್ವಾ? ಲಿವರ್ ಟ್ರಾನ್ಸ್ಪ್ಲಾಂಟ್ ಕಾಸ್ಟ್ಲಿ, ಮತ್ತೆ ಅದನ್ನ ಮಾಡಿಸ್ಕೊಂಡು ಡೋನರ್ ಸಿಕ್ಕೋದು ಎಲ್ಲ ಕಷ್ಟ ಆಗಿ ಹೋಗ್ಬಿಡುತ್ತಲ್ವಾ? ಹೌದು. ಈಗಿನ ಕಾಲದಲ್ಲಿ ಮ್ಯಾಮ್ ನಾವು ಎಷ್ಟು ಪೇಷಂಟ್ ನೋಡ್ತೀವಿ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ, ಅದರಲ್ಲಿ ಗುಡ್ ನಂಬರ್ ಆಫ್ ಪೇಷಂಟ್ಸ್ ಆರ್ ರಿಲೇಟೆಡ್ ಟು ಲಾಂಗ್ ಸ್ಟ್ಯಾಂಡಿಂಗ್ ಫ್ಯಾಟಿ ಲಿವರ್ ಡಿಸೀಸ್, ಮ್ಯಾಸೆಲ್ ರಿಲೇಟೆಡ್. ಈಗ ಮೊದಲು ಆಲ್ಕೋಹಾಲ್ ಕಾಮನ್ ಇರ್ತಿತ್ತು, ಆಲ್ಕೋಹಾಲ್ ಸ್ಟಿಲ್ ಕಾಮನ್. ಅದ್ರ ಮೊದಲು ಹೆಪಟೈಟಿಸ್ B, C ಯೂಸ್ ಟು ಬಿ ನೆಕ್ಸ್ಟ್ ಕಾಮನ್, ಅಂಡ್ ಮ್ಯಾಸೆಲ್ಡ್ ಅನ್ನ ವಿ ಯೂಸ್ ಟು ಲೇಬಲ್ ಇಟ್ ಆಸ್ ಕ್ರಿಪ್ಟೋಜೆನಿಕ್ ಲೇಬಲ್ ಮಾಡ್ತಿದ್ವಿ. ಬಟ್ ನೌ ವಿ ನೋ ದಟ್ ಇಟ್ ಇಸ್ ನಾಟ್ ಕ್ರಿಪ್ಟೋಜೆನಿಕ್, ಇಟ್ ಈಸ್ ಆಕ್ಚುಲಿ ಫ್ಯಾಟಿ ಲಿವರ್ ರಿಲೇಟೆಡ್ ಕ್ರಾನಿಕ್ ಲಿವರ್ ಡಿಸೀಸ್. ಸೊ ದಟ್ ನೌ ಇಟ್ ಈಸ್ ಒನ್ ಆಫ್ ದ ಲೀಡಿಂಗ್. ಕಾರಣ ಏನು ಗೊತ್ತಿಲ್ಲ ಅಂತ ಅಂತಿದ್ದು, ಈಗ ಕಾರಣ ಫ್ಯಾಟಿ ಲಿವರ್ ಅಂತ ಈಗ ಗೊತ್ತಾಗಿದೆ. ಹೌದು. ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನೀವು ಹೇಳೋದು ಅಲ್ವಾ? ಸೊ ಈ ಫ್ಯಾಟಿ ಲಿವರ್ ಆಗಿ ಲಿವರ್ ಫೇಲ್ಯೂರ್ ಹೋಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಹೋಗಿ ಕಷ್ಟಪಡೋದ್ರ ಬದಲು, ಆ ಜೀವಕ್ಕೆ ಕುತ್ತು ತರೋದ್ರ ಬದಲು ಮೊದಲೇ ಪ್ರಿವೆಂಟಿವ್ ಆಗಿರ್ಬೇಕು ಅಂತ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕಿವಿ ಮಾತುಗಳನ್ನ ಏನೇನು ಹೇಳ್ತೀರಿ? ವಾಟ್ ಆರ್ ದ ಟಿಪ್ಸ್? ಅಲ್ಲ, ಲಿವರ್ ಹೆಲ್ತ್ ಮ್ಯಾಮ್ ಜನರಿಗೆ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ. ಇಟ್ಸ್ ವೆರಿ ಈಸಿ ಟು ಮೇಂಟೈನ್ ಲಿವರ್ ಹೆಲ್ತ್. ನಿಮ್ಮ ಯಕೃತನ್ನ ಕಾಪಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು. ಸಮತೋಲಿತ ಆಹಾರ, ಆಲ್ಕೋಹಾಲ್ ಅನ್ನ ಅವಾಯ್ಡ್ ಮಾಡಿ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ. ಸೊ ಐ ಥಿಂಕ್ ಇಫ್ ಪೀಪಲ್ ಅಂಡ್ ಅನ್ನೆಸೆಸರಿ ಮೆಡಿಸಿನ್ಸ್, ಹರ್ಬಲ್ ಮೆಡಿಸಿನ್, ಅನ್ನೆಸರಿ ಮೆಡಿಸಿನ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಟ್ರೆಂಡ್ ಬಂದಿತ್ತು ಮಧ್ಯದಲ್ಲಿ ಕೋವಿಡ್ ಟೈಮ್ ಅಲ್ಲಿ ಇರುವಂತದ್ದು ಹೆವಿ ಮೆಟಲ್ಸ್ ಮೆಡಿಸಿನ್, ಅವು ಕೂಡ ಡ್ಯಾಮೇಜ್ ಮಾಡುತ್ತೆ. ಸೊ ಇಫ್ ದೀಸ್ ಇಷ್ಟನ್ನ ಚೆನ್ನಾಗಿ ಮಾಡಿದ್ರೆ ಬೇರೆ ಏನು ಬೇಕಾಗಿಲ್ಲ. ಯು ಕ್ಯಾನ್ ಮೇಂಟೈನ್ ಲಿವರ್ ಹೆಲ್ತ್. ಸ್ಪೆಷಲ್ ಅಂತ ಏನಿಲ್ಲ, ಯು ಜಸ್ಟ್ ಹ್ಯಾವ್ ಟು ಮೇಂಟೈನ್. ತನ್ನ ಪಾಡಿಗೆ ಅದೇ ಮೇಂಟೈನ್ ಮಾಡ್ಕೊಳ್ಳುತ್ತೆ.
ಅದು ಹೌದು ನಮ್ಮ ಶರೀರವನ್ನ ಮೇಂಟೈನ್ ಮಾಡುತ್ತೆ. ನಮ್ಮ ಅಡುಗೆ ಮನೆ ಇದ್ದಾಗೆ ಅದು ಅಲ್ವಾ? ಹೌದು ನಮ್ಮ ಹೌದು ಮನೆಗೆ ಅಡುಗೆ ಮನೆ ಇದ್ದಾಗೆ ಲಿವರು ನಮಗೆ ಎಲ್ಲವನ್ನು ಅಂದ್ರೆ ಬೇಡವಾದ ತ್ಯಾಜ್ಯವನ್ನು ಹೊರಗೆ ಹಾಕೋದು, ನಮಗೆ ಬೇಕಾಗುವುದನ್ನ ನರಿಶ್ಮೆಂಟನ್ನು ಡೈಜೆಸ್ಟ್ ಮಾಡೋದು ಎಲ್ಲನೂ ಮಾಡುತ್ತೆ. ಸೊ ಅಂಥ ಲಿವರನ್ನು ನಾವು ಕಾಪಾಡ್ಕೊಳ್ಬೇಕು, ಯಕೃತನ್ನು ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ ಅಂತ ಹೇಳ್ತಾ ಇದ್ದೀರಿ. ತುಂಬ ತುಂಬ ಧನ್ಯವಾದಗಳು ಸುನಿಲ್ ಅವರೇ. ಆಯ್ತು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.